ದೆಹಲಿಯಿಂದ ವಾಪಸ್ಸಾಗಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ವಿಶೇಷ ವಿಮಾನದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಆಗಮನ ಆಗಿದೆ. ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ವಾಪಸ್ಸಾಗಿದ್ದಾರೆ. HAL ವಿಮಾನ ನಿಲ್ದಾಣಕ್ಕೆ ಉಭಯ ನಾಯಕರು ಕೂಡ ಬಂದಿಳಿದಿದ್ದಾರೆ. ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಬಳಿಕ ನಾಯಕರು ವಾಪಸ್ಸಾಗಿದ್ದಾರೆ. ಹೈಕಮಾಂಡ್ ಅನುಮೋದಿಸಿದ ಪಟ್ಟಿಯನ್ನ ನಾಯಕರು ತಂದಿದ್ದಾರೆ. ನಾಳೆ ನಡೆಯುವಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಕ್ಯಾಬಿನೆಟ್ನ ಲಿಸ್ಟ್ ಫೈನಲ್ ಆಗಿದೆ. ಆ ಪಟ್ಟಿಯನ್ನ ಹಿಡಿದು ಉಭಯ ನಾಯಕರು ಕೂಡ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ವಿಶೇಷ ವಿಮಾನದ ಮೂಲಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಕ್ಯಾಬಿನೆಟ್ನ ಲಿಸ್ಟ್ ಫೈನಲ್ ಆದ ಬಳಿಕ ನಾಯಕರು ವಾಪಸ್ಸಾಗಿದ್ದಾರೆ. ಕಳೆದ 3-4 ದಿನದಿಂದ ಸಂಪುಟ ರಚನೆಗೆ ಸರ್ಕಸ್ ನಡೀತಾ ಇತ್ತು. ಯಾರಿಗೆಲ್ಲ ಅವಕಾಶ ಕೊಡಬೇಕು, ಯಾರನ್ನ ಕೈ ಬಿಡಬೇಕು, ಯುವ ನಾಯಕರಿಗೆ ಅವಕಾಶ ಕೊಡೋದ್ರ ಬಗ್ಗೆ, ಹಾಗೆ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ನೀಡೋದ್ರ ಬಗ್ಗೆ, ಮತ್ತೆ ಜಾತಿವಾರು ಲೆಕ್ಕಾಚಾರವನ್ನ ಹಾಕಿ ಅಳೆದು ತೂಗಿ ಸಚಿವರ ಆಯ್ಕೆಯನ್ನ ಮಾಡಲಾಗಿದೆ. ಕೊನೆಗೂ ಕೂಡ ಈಗ ಫೈನಲ್ ಲಿಸ್ಟ್ ಅನ್ನ ಹಿಡ್ಕೊಂಡು ಉಭಯ ನಾಯಕರು ಕೂಡ HAL ವಿಮಾನಕ್ಕೆ ಬಂದಿಳಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಕೊನೆಗೂ ಕೂಡ ದೆಹಲಿಯಲ್ಲಿ ನಡೆದಂತಹ ಸರ್ಕಸ್ ಫೈನಲ್ ಆಗಿ DCM ಮತ್ತು ಸಿದ್ದರಾಮಯ್ಯ ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಚೈತ್ರ, ಇದೀಗ ತಾನೇ ವಿಶೇಷ ವಿಮಾನದ ಮುಖಾಂತರ ನಿಯೋಜಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹಂಗಾಮಿ ಮುಖ್ಯಮಂತ್ರಿಗಳು ಆಗಮಿಸಿರ್ತಕ್ಕಂಥದ್ದು. ಅಲ್ಲದೆ ಪ್ರಮುಖವಾಗಿ ಇದೀಗ DK ಶಿವಕುಮಾರ್ ಕೂಡ ಇದೀಗ ಬೆಂಗಳೂರಿಗೆ ಆಗಮಿಸಿರ್ತಕ್ಕಂಥ ಒಂದೇ ವಿಶೇಷ ವಿಮಾನದಲ್ಲಿ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ನಾಳೆ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರಿಗೆ ಬಂದಿಳಿಯುವ ಮೊದಲೇ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಸದಸ್ಯತ್ವ ಹುದ್ದೆಯನ್ನು ಕೂಡ ACC ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ DK ಶಿವಕುಮಾರ್ ಅವರಿಗೆ ಈಗಾಗಲೇ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು ಮತ್ತು ಯಾಕೆ ಇರಬೇಕು ಎಂಬ ಕಾರಣಕ್ಕಾಗಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ಈಗಾಗಲೇ ಪಟ್ಟಿಯನ್ನು ಅಂತಿಮಗೊಳಿಸಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಜಾತಿವಾರ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಒಕ್ಕಲಿಗ, ಕುರುಬ ಮತ್ತು ಈಡಿಗ, ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಹಾಗೂ ದಲಿತ ಎಡಗೈ ಮತ್ತು ಬಲಗೈ ಹಾಗೂ ಅತಿ ಹಿಂದುಳಿದ ವರ್ಗ ಮತ್ತು ST ಸಮುದಾಯ ಹೀಗೆ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ನಾಳೆ 4:05 ಸುಮಾರು 13ರಿಂದ 14 ಜನರು ಸಚಿವರಾಗಿ DK ಶಿವಕುಮಾರ್ ಜೊತೆ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮತ್ತು ಇದೀಗ DK ಶಿವಕುಮಾರ್ ನಾಳೆ ಮನೆ ದೇವರು ಕೂಡ ಪ್ರಯಾಣವನ್ನ ಬೆಳೆಸ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಟೆಂಪಲ್ ರನ್ ಅನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ನಾಳೆ ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರಿಗೆ ಪಟ್ಟಿಯನ್ನ ಕಳಿಸಲಿದ್ದಾರೆ. ನಂತರ ಶಾಲಿನಿ ರಜನೀಶ್ ಅವರು ಮುಖ್ಯಮಂತ್ರಿಗಳು ಕೊಟ್ಟಂತ ಪಟ್ಟಿಯನ್ನ ರಾಜಭವನಕ್ಕೆ ರವಾನೆ ಮಾಡಲಿದ್ದಾರೆ. ನಂತರ ನಾಳೆ ಸಂಜೆ 4:05 ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು. ಸಮಾಜದ ವಿವಿಧ ಸ್ತರಗಳ ಗಣ್ಯರು, ಚಿತ್ರರಂಗದ ಗಣ್ಯರು, ಮಠಾಧೀಶರುಗಳು ಸೇರಿದಂತೆ ಕಾಂಗ್ರೆಸ್ನ CMಗಳಾಗಿರ್ತಕ್ಕಂಥ ಕೇರಳಂನ VD ಸತೀಶನ್ ಅವರು, ಹಿಮಾಚಲ ಪ್ರದೇಶದ ಸುಖ್ವಿಂದರ್ ಸಿಂಗ್ ಸುಕು ಮತ್ತು ತೆಲಂಗಾಣದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ, ರಾಹುಲ್ ಗಾಂಧಿ, KC ವೇಣುಗೋಪಾಲ್, ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಹಾಗೂ ವಿವಿಧ ರಾಜ್ಯಗಳ PCC ಅಧ್ಯಕ್ಷರು ಸೇರಿದಂತೆ ವಿವಿಧ ಗಣ್ಯರುಗಳಿಗೆ ಈಗಾಗಲೇ ಇನ್ವೈಟ್ ಮಾಡಿರ್ತಕ್ಕಂಥದ್ದು. ನಾಳೆ 4:05 ಈ ಒಂದು ಪ್ರಮಾಣವಚನ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಜಾತಿವಾರು ಮತ್ತು ಪ್ರಾದೇಶಿಕವಾರು, ಕ್ಷೇತ್ರವಾರು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ಈ ಹಿಂದಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿರ್ತಕ್ಕಂಥ ಹಿರಿಯರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಚೈತ್ರ, ಧನ್ಯವಾದ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. ರಾತ್ರಿ ಅಥವಾ ಬೆಳಿಗ್ಗೆ ಅಂತಿಮ ಪಟ್ಟಿ ರಿಲೀಸ್ ಆಗುತ್ತೆ. ಅಧಿಕೃತವಾಗಿ ಬರುವವರೆಗೂ ಕೂಡ ಎಲ್ಲವೂ ಊಹಾಪೋಹ. ಏರ್ಪೋರ್ಟ್ನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಂತಿಮ ಪಟ್ಟಿ ರಿಲೀಸ್ ಆಗುತ್ತೆ. ಅಧಿಕೃತವಾಗಿ ಮಾಹಿತಿ ಬರುವವರೆಗೂ ಕೂಡ ಎಲ್ಲವೂ ಊಹಾಪೋಹ ಅಷ್ಟೇ.
ಅವರಿಗೆ ಅವಕಾಶ ಇದೆ, ಇವರಿಗೆ ಅವಕಾಶ ಕೈತಪ್ಪಿದೆ, ಇದೆಲ್ಲವೂ ಊಹಾಪೋಹ. ಅಧಿಕೃತವಾಗಿ ಇವತ್ತು ರಾತ್ರಿ ಅಥವಾ ನಾಳೆ ರಿಲೀಸ್ ಆಗುತ್ತೆ ಅಂತಿಮ ಪಟ್ಟಿ. ಏರ್ಪೋರ್ಟ್ನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ, ಹೈಕಮಾಂಡ್ ಏನೇ ಕೊಟ್ಟರೂ ಕೂಡ ನಾವು ಸ್ವೀಕರಿಸುತ್ತೇವೆ ಅಂತ ಹೇಳಿದ್ದಾರೆ. ಬಹುತೇಕ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಏನು ಡಿಕೆ ಶಿವಕುಮಾರ್ ಅವರಿಂದ ತೆರವಾಗಿದೆ. ಈ ಸ್ಥಾನ ಸತೀಶ್ ಜಾರಕಿಹೊಳಿಗೆ ಸಿಗುತ್ತೆ. ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ಫೈನಲ್ ಮಾಡಿದೆ ಹೈಕಮಾಂಡ್ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಸತೀಶ್ ಜಾರಕಿಹೊಳಿ, ಏನೇ ಇದ್ರೂ ಕೂಡ ಮಾತುಕತೆ ಎಲ್ಲ ಊಹಾಪೋಹ, ಏನೇ ಇದ್ರೂ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಂತಿಮ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ಅಲ್ಲೇ ಇದ್ದೀವಿ, ಇವತ್ತು ಭೇಟಿಯಾಗಿದ್ದೀವಿ. ಸೊ ಅಂತಿಮವಾಗಿ ಮಾಡ್ತಿದ್ದಾರೆ. ಅವ್ರಿಗೆ ಪಕ್ಷಕ್ಕೆ ಅವಶ್ಯಕತೆ ಇದೆ, ಸರ್ಕಾರಕ್ಕೆ ಹೋಗಿ ಇನ್ನೂ ಅಂತಿಮದಲ್ಲಿದೆ. ಬಹುಶಃ ಮಾಡ್ಬೋದು, ಇನ್ನೊಂದು ರಾತ್ರಿ ಆಗ್ಬೋದು ಅಥವಾ ಬೆಳಗ್ಗೆ ಆಗ್ಬೋದು, ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಅದು ನಾಳೆವರೆಗೆ ವೇಟ್ ಮಾಡ್ಬೇಕು, ಬರ್ಬೇಕಲ್ಲ ಅಲ್ಲಿಂದ ಅಧಿಕೃತ ಬಂದ್ಮೇಲೆ ಅವಾಗೇನೆ ಕನ್ಫರ್ಮ್. ಅಲ್ಲಿವರೆಗೆ ದೆಹಲಿಯಿಂದ ವಾಪಸ್ ಆಗ್ತಿದ್ದಾರೆ ಶಾಸಕರು. ಶಾಸಕರಾದಂತಹ ಕೋನರೆಡ್ಡಿ, ಜಿಎಸ್ ಪಾಟೀಲ್, ಲಕ್ಷ್ಮಣ್ ಸವದಿ, ಬಸವರಾಜ ರಾಯರೆಡ್ಡಿ ವಾಪಸ್ ಆಗಿದ್ದಾರೆ. ಸಚಿವ ಸ್ಥಾನಕ್ಕೆ ಲಾಭಿ ಮಾಡಲಿಕ್ಕೆ ಕೆಲವು ಶಾಸಕರು ಕೂಡ ದೆಹಲಿಗೆ ತೆರಳಿದ್ರು. ಎಲ್ಲ ಶಾಸಕರು ಕೂಡ ಈಗ ವಾಪಸ್ ಆಗ್ತಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾಯಿತು. ಈಗ ದೆಹಲಿಯಲ್ಲಿದ್ದ ಮತ್ತು ಕೆಲವು ಶಾಸಕರು ವಾಪಸ್ ಆಗಿದ್ದಾರೆ. ಕೋನರೆಡ್ಡಿ, ಜಿಎಸ್ ಪಾಟೀಲ್, ಲಕ್ಷ್ಮಣ್ ಸವದಿ, ಬಸವರಾಜ ರಾಯರೆಡ್ಡಿ ವಾಪಸ್ ಆಗಿದ್ದಾರೆ. ದೆಹಲಿಯಿಂದ ನೇರವಾಗಿ HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ನಾಯಕರು. ನಾಳೆ ನಡೆಯುವಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಶಾಸಕರೆಲ್ಲರೂ. ಬೆಂಗಳೂರಿಗೆ ತೆರಳಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬೇಡಿಕೆಯನ್ನ ಇಟ್ಲಿಕ್ಕೆ ಹೈಕಮಾಂಡ್ ಬಳಿ ಮಾತುಕತೆಯನ್ನು ನಡೆಸೋದಕ್ಕೆ ತೆರಳಿದಂತಹ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬ್ ಕೂತ್ಕೊಂಡು ಎಲ್ಲ ಶಾಸಕರು ಕೂಡ ಚರ್ಚೆ ಮಾಡಿದ್ದಾರೆ. 10ರಿಂದ ಒಂದು 15 ಜನ ನಾಳೆ ಓದ್ ತಗೊಳ್ತಕ್ಕಂಥದ್ದು, ಉಳ್ಕಿದ ನಂತರ ಮಾಡೋಣ ಅಂತ ಹೇಳಿದ್ರು. ಆ ರೀತಿಯಾಗಿ ನಾವು ಅಪೀಲ್ ಮಾಡಿಕೊಂಡು ನಮಗೂ ಅವಕಾಶ ಮಾಡ್ಕೊಂಡು ಮಾಡಬೇಕು ಅನ್ನೋಂಥ ಮನವಿಯನ್ನು ಮಾಡೀವಿ. ಮಾಧ್ಯಮದಲ್ಲಿ ಏನು ಹೆಸರುಗಳು ಸ್ಪೆಕ್ಯುಲೇಷನ್ ಆಗ್ತಾ ಇದೆ ಅದೆಲ್ಲ ಅಧಿಕೃತ ಅಲ್ಲ. ನಾಳೆ 10 ಗಂಟೆ ಮೇಲೆ 10 ಗಂಟೆನೋ ಮಧ್ಯಾಹ್ನ ನನಗೆ ಹೆಸರನ್ನ ದೆಹಲಿಯವರು ಕಳಿಸ್ಕೊಡ್ತಾರೆ. ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೀವಿ, ನಮ್ಮ ಅಭಿಪ್ರಾಯನ ತಿಳಿಸಿದ್ದೀವಿ. ಅಂತಿಮ ತೀರ್ಮಾನ ದೆಹಲಿಯವರು ಮಾಡಿ ನನಗೆ ಕಳಿಸ್ಕೊಡ್ತಾರೆ. ಆಮೇಲೆ ನಾನು ರಾಜಭವನ್ಗೆ ಪಟ್ಟಿಯನ್ನು ಕಳಿಸ್ಕೊಡ್ತೇನೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಾಳೆ ಸಾಯಂಕಾಲ ನಮ್ಮ ಕಾಂಗ್ರೆಸ್ ಭವನದ ಒಂದು ಭೂಮಿ ಪೂಜೆ ಇತ್ತು, ಅದು ಇನ್ನೊಂದು ಪ್ರತ್ಯೇಕವಾದ ದಿನ ಮಾಡೋಣ ಅಂತೇಳಿ ತೀರ್ಮಾನ ಆಗಿದೆ. ಸೊ ಯಾರಿಗೆ ಆ ಇನ್ವಿಟೇಷನ್ ಕಳಿಸಿದ್ದೀನಿ ಅವರೆಲ್ಲ ಇನ್ ಟೈಮಲ್ಲಿ 2 ಗಂಟೆ ಒಳಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮತ್ತು ಯಾರಿಗೆ ಇನ್ವಿಟೇಷನ್ ಹೋಗಿದೆ ನಮ್ಮ ಗ್ಯಾರಂಟಿ ಸಮಿತಿಯವರು ಅವರೆಲ್ಲ ಕೂಡ ಭಾರತ್ ಜೋಡೋ ಭವನಲ್ಲಿ ಇದ್ದರೆ ನಾನು ಕ್ಯಾಬಿನೆಟ್ ಮುಗಿಸಿ ಪ್ರಮಾಣ ವಚನ ಆದಮೇಲೆ ಕ್ಯಾಬಿನೆಟ್ ಮುಗಿಸಿಸ್ಬಿಟ್ಟು ರಾಹುಲ್ ಗಾಂಧಿ ಅವ್ರನ್ನ, ಖರ್ಗೆ ಸಾಹೇಬ್ರನ್ನ ಅವ್ರನ್ನ ಬೀಳ್ಕೊಡುಗೆ ಕೊಟ್ಟು ನಾನು ಕಾಂಗ್ರೆಸ್ ಕಚೇರಿಗೆ ಬರ್ತೇನೆ. ಡಿಸಿಎಂ ಹೆಸರು ಕೂಡ ಡಿಸಿಎಂ ಅವರ ಹೆಸರು ಕೂಡ ಒಂದು ಹೆಸರನ್ನ ಫೈನಲ್ ಮಾಡಿದ್ದಾರೆ ಅಂತ ಹೇಳಿ ನಿಯೋಜಿತ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮಾಧ್ಯಮದ ಕುರಿತು ಮಾತನಾಡಿದ್ದಾರೆ. ದೆಹಲಿಯಿಂದ ಸಚಿವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಆ ಫೈನಲ್ ಪಟ್ಟಿಯನ್ನ ಹಿಡಿದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಇತ್ತು. ಈ ಕುರಿತು ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ
ನಮಗೆ ಇನ್ನು ಯಾವುದೇ ರೀತಿಯ ಅಧಿಕೃತ ಪಟ್ಟಿ ಲಭ್ಯ ಆಗಿಲ್ಲ. ನಾಳೆ ಮಧ್ಯಾಹ್ನ ಅಥವಾ ನಾಳೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನದಷ್ಟರಲ್ಲಿ ಅಧಿಕೃತವಾಗಿ ಹೈಕಮಾಂಡ್ ಆ ಹೆಸರುಗಳ ಲಿಸ್ಟ್ ಅನ್ನು ನಮಗೆ ಕಳಿಸ್ತಾರೆ. ಅದಾದ ನಂತರ ಅದನ್ನ ರಾಜಭವನಕ್ಕೆ ನೀಡ್ತೀನಿ ನಾನು ಅಂತ ಹೇಳಿದ್ದಾರೆ. ಇನ್ನು ಈಗ DCM ಹುದ್ದೆಗಳ ಕುರಿತು ಕೂಡ ಸಾಕಷ್ಟು ಗೊಂದಲ ಇತ್ತು. ಎಷ್ಟು DCM ಹುದ್ದೆಯನ್ನ ಕ್ರಿಯೇಟ್ ಮಾಡ್ತಾರೆ ಅನ್ನೋದರ ಕುರಿತು ಸಾಕಷ್ಟು ಕುತೂಹಲ ಇದೆ. ಈ ಕುರಿತು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ಶಿವಕುಮಾರ್ ನೀಡಿಲ್ಲ. ನಾಳೆ ಎಲ್ಲ ಮಾಹಿತಿಗೂ ಕೂಡ ಉತ್ತರ ಸಿಗುತ್ತೆ. ಪದಗ್ರಹಣ ಕಾರ್ಯಕ್ರಮದ ನಂತರ ಹೈಕಮಾಂಡ್ ನಾಯಕರಿಗೆ ಬೀಳ್ಕೊಡುಗೆಯನ್ನು ನೀಡಿ ನಂತರ ನಾನು ಕಾಂಗ್ರೆಸ್ ಕಚೇರಿಗೆ ಬರ್ತೀನಿ, ಅಲ್ಲಿ ಭೇಟಿಯಾಗ್ತೀನಿ ಅಂತ ಅಷ್ಟೇ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ನೀಡಿ DK ಶಿವಕುಮಾರ್ ವಾಪಸ್ ಆಗಿದ್ದಾರೆ. ನಾಳೆ 10 ಗಂಟೆ ಬಳಿಕ ಸಚಿವರ ಲಿಸ್ಟ್ ಗೊತ್ತಾಗಲಿದೆ. ಸದ್ಯ ಈಗ ಚರ್ಚೆ ಆಗ್ತಿರುವಂತಹ ಹೆಸರುಗಳೆಲ್ಲದೂ ಕೂಡ ಅನಧಿಕೃತ ಅಂತ ಹೇಳಿದ್ದಾರೆ. ನಿಯೋಜಿತ ಸಿಎಂ DK ಶಿವಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ನಾಳೆ 10 ಗಂಟೆ ಬಳಿಕ ಸಚಿವರ ಲಿಸ್ಟ್ ನಮ್ಮ ಕೈ ಸೇರುತ್ತೆ. ಅದಾದ ಬಳಿಕವೇ ಯಾರೆಲ್ಲ ಸಚಿವರಾಗ್ತಾರೆ ಅನ್ನುವಂಥದ್ದು ಫೈನಲ್ ಆಗುತ್ತೆ. ಅಲ್ಲಿವರೆಗೂ ಕೂಡ ಯಾವೆಲ್ಲ ಹೆಸರುಗಳು ಚರ್ಚೆ ಆಗ್ತಾ ಇದೆ, ಈ ಒಂದು ಶಾಸಕರು ಸಚಿವರಾಗ್ತಾರೆ ಅನ್ನುವಂತಹ ಹೆಸರುಗಳು ಯಾವೆಲ್ಲ 12, 13 ಸಚಿವಾಕಾಂಕ್ಷಿಗಳ ಹೆಸರು ಫೈನಲ್ ಆಗಿತ್ತು. ಇದ್ಯಾವುದೂ ಕೂಡ ಅಧಿಕೃತ ಅಲ್ಲ ಅಂತ DK ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನಾಳೆ ಹೈಕಮಾಂಡ್ ನಮಗೆ ಫೈನಲ್ ಲಿಸ್ಟ್ ಅನ್ನ ಕಳಿಸ್ಕೊಡುತ್ತೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಅಂತ ಹೇಳಿದ್ದಾರೆ DK ಶಿವಕುಮಾರ್. ಈಗ ನಡೀತಾ ಇರುವ ಚರ್ಚೆಗಳೆಲ್ಲವೂ ಕೂಡ ಅನಧಿಕೃತ ಅಷ್ಟೇ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಲಭ್ಯ ಆಗಿರುವಂತಹ ಹೆಸರುಗಳೇನಿದೆ ಅದು ಕೂಡ ಫೈನಲ್ ಅಲ್ಲ. ನಾಳೆ ಬೆಳಿಗ್ಗೆಯೂ ಕೂಡ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಯಾರನ್ನ ಕೈ ಬಿಡ್ತಾರೆ, ಯಾವ ಶಾಸಕರನ್ನ ಸೇರಿಸ್ಕೊಳ್ತಾರೆ ಅನ್ನೋದು ನಾಳೆವರೆಗೂ ಕೂಡ ಪ್ರಶ್ನೆಯಾಗಿಯೇ ಉಳಿಯಲಿದೆ. ಮಾಧ್ಯಮದಲ್ಲಿ ಏನು ಹೆಸರುಗಳು ಸ್ಪೆಕ್ಯುಲೇಷನ್ ಆಗ್ತಾ ಇದೆ ಅದೆಲ್ಲ ಅಧಿಕೃತ ಅಲ್ಲ. ನಾಳೆ 10 ಗಂಟೆ ಮೇಲೆ 10 ಗಂಟೆನೋ ಮಧ್ಯಾಹ್ನ ನನಗೆ ಹೆಸರನ್ನ ದೆಹಲಿಯವರು ಕಳಿಸ್ಕೊಡ್ತಾರೆ. ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೀವಿ, ನಮ್ಮ ಅಭಿಪ್ರಾಯನ ತಿಳಿಸಿದ್ದೀವಿ. ಅಂತಿಮ ತೀರ್ಮಾನ ದೆಹಲಿಯವರು ಮಾಡಿ ನನಗೆ ಕಳಿಸ್ಕೊಡ್ತಾರೆ. ಆಮೇಲೆ ನಾನು ರಾಜಭವನ್ಗೆ ಪಟ್ಟಿಯನ್ನು ಕಳಿಸ್ಕೊಡ್ತೇನೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, DK ಶಿವಕುಮಾರ್ ದೆಹಲಿಯಿಂದ ಬರ್ತಾ ಇದ್ದಂತೆ ಏನೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರು, ಮತ್ತೆ ಯಾರೆಲ್ಲ ಹೆಸರು ಇದುವರೆಗೂ ಫೈನಲ್ ಆಗಿದೆ, ಯಾರ ಹೆಸರು ಬದಲಾಗುವಂತಹ ಸಾಧ್ಯತೆ ಇದೆ? ಚೈತ್ರ, ಏನು ತನ್ನ ಜೊತೆ ಯಾರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಮಂತ್ರಿಗಳು, ಅವರ ಒಂದು ಲಿಸ್ಟ್ ಅನ್ನ ಫೈನಲ್ ಮಾಡೋದಕ್ಕೆ ಕಳೆದ ಏನು ನಿನ್ನೆಯಿಂದಲೂ ಕೂಡ ಏನು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ರು. ಆ ನಂತರ ಇವತ್ತು ಸಂಜೆ ಈಗ ಅವರು ಬೆಂಗಳೂರಿಗೆ ಕೂಡ ಬಂದಿದ್ದಾರೆ. ಈಗ ನೇರವಾಗಿ ಮನೆಗೆ ಬಂದ ಬಳಿಕ ಕೂಡ ಖುದ್ದು ಅವರೇ ಒಂದು ಮಾಧ್ಯಮಗಳಿಗೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರೋದು. ಏನು ಈಗಾಗಲೇ ಏನು ಸಾಕಷ್ಟು ಒಂದು ಮಂತ್ರಿಗಳ ಒಂದು ಹೆಸರು ಓಡಾಡ್ತಾ ಇದೆ, ಅದು ಅಧಿಕೃತ ಅಲ್ಲ. ನಾಳೆ ಬೆಳಿಗ್ಗೆ 10 ಗಂಟೆ ಒಳಗಡೆ ಒಂದು ಫೈನಲ್ ಲಿಸ್ಟ್ ಒಂದು AICC ಇಂದ ಒಂದು ಹೈಕಮಾಂಡ್ ಇಂದ ನೇರವಾಗಿ ಬರುತ್ತೆ, ಅದು ಫೈನಲ್ ಆಗುತ್ತೆ ಅಂತ ಹೇಳಿ ಒಂದು ಮಾತನ್ನು ಕೂಡ ಹೇಳ್ತಾ ಇರೋದು. ಈಗಾಗಲೇ ಏನು ನಿನ್ನೆಯಿಂದಲೂ ಕೂಡ ಕೆಲವು ಸಚಿವರ ಹೆಸರುಗಳು ಕೂಡ ಏನು ಓಡಾಡ್ತಾ ಇತ್ತು, ಮತ್ತೆ ಪಟ್ಟಿಯನ್ನು ತೆಗೆದುಕೊಂಡು ಅವರು ದೆಹಲಿಗೆ ಹೋಗಿದ್ರು. ಇದನ್ನ ಅಧಿಕೃತವಾಗಿ ಹೈಕಮಾಂಡ್ ಇಂದ ಒಂದು ಅಂತಿಮ ಮುದ್ರೆ ಪಡೆಯೋದಕ್ಕೆ ಕೂಡ ಏನು ಚರ್ಚೆಯನ್ನು ಕೂಡ ನಿರಂತರವಾಗಿ ಮಾಡಿರೋದು. ಏನು 3-4 ಸಭೆಗಳನ್ನು ನಡೆಸಿ ಒಂದು ಕೆಲವು ಏನು ಸುಮಾರು 12 ಮಂದಿ ಸಚಿವರುಗಳ ಒಂದು ಪಟ್ಟಿಯನ್ನು ಅಖೈರುಗೊಳಿಸೋದಕ್ಕೆ ಸಾಕಷ್ಟು ಒಂದು ಚರ್ಚೆ ಕೂಡ ನಡೆದಿತ್ತು. ಆ ಬಳಿಕ ಏನೀಗ ಸಿದ್ದರಾಮಯ್ಯ ಅವರ ಜೊತೆ ನೇರವಾಗಿ ಅವರು ಬೆಂಗಳೂರಿಗೂ ಕೂಡ ಆಗಮಿಸಿದ್ರೆ, ತಮ್ಮ ನಿವಾಸಕ್ಕೂ ಕೂಡ ಆಗಮಿಸಿದ್ದು. ಇಲ್ಲಿ ಕೂಡ ನೋಡಬಹುದು ಸಾಕಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ಜಮಾಯಿಸಿದ್ದಾರೆ, ಮತ್ತೆ ಅವರಿಗೆ ವಿಶ್ ಮಾಡುವಂತ ಕೆಲಸವನ್ನು ಕೂಡ ಈಗ ಇನ್ನು ಸಾಕಷ್ಟು ಮಂದಿ ಕಾರ್ಯಕರ್ತರು ಅವರಿಗೆ ಶುಭಾಶಯಗಳನ್ನು ಕೂಡ ಕೊಡ್ತಾ ಇರೋದನ್ನು ಕೂಡ ನೋಡಬಹುದು. ಮತ್ತೆ ಈಗಷ್ಟೇ ಅವರು ಕೂಡ ಹೇಳಿದಂತೆ ಏನು ಈಗಾಗಲೇ ಕೆಲವು ಹೆಸರುಗಳು ಕೂಡ ಏನೀಗಾಗಲೇ ಚರ್ಚೆಗೆ ಬಂದಿದೆ. ಅದ್ರ ಬಗ್ಗೆ ಒಂದು ನಾಳೆ ಬೆಳಿಗ್ಗೆ 10 ಗಂಟೆಗೆ ಒಂದು ಅಧಿಕೃತವಾಗಿ ಒಂದು ಪಟ್ಟಿಯನ್ನ AICC ಇಂದ ಒಂದು ರವಾನೆ ಮಾಡ್ತಾರೆ. ಅದು ಹೈಕಮಾಂಡ್ ರವಾನೆ ಮಾಡಿದ ಒಂದು ಪಟ್ಟಿ ಅಧಿಕೃತ ಆಗುತ್ತೆ. ಆ ನಂತರ ನಾಳೆ ಒಂದು ಪ್ರಮಾಣವಚನ ಸ್ವೀಕಾರ ಬಳಿಕ ಒಂದು ಕ್ಯಾಬಿನೆಟ್ ಸಭೆಯನ್ನು ಕೂಡ ಏನು ಕರೆಯಲಾಗಿದೆ. ಆ ಬಳಿಕ ಒಂದು ಕಾಂಗ್ರೆಸ್ ಭವನದ ಒಂದು ಶಂಕುಸ್ಥಾಪನೆಯನ್ನು ಕೂಡ
ನೆರವೇರಿಸಲಾಗುತ್ತೆ ಅಂತೇಳಿ ಒಂದು ಅಧಿಕೃತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವುದು. ಈಗ ಏನು ತಮ್ಮ ನಿವಾಸದಿಂದ ಅವ್ರಿಗೆ ಮತ್ತೊಂದು ಕಡೆ ಒಂದು ಏನು ಭೇಟಿಗೆ ಕೂಡ ಅವರಿಗೆ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡಬಹುದು. ಏನು ಸದಾಶಿವನಗರ ಮನೆಯಿಂದ ಈಗ ಮತ್ತೆ ಏನು ಕೆಲವು ಪ್ರಮುಖರ ಒಂದು ಭೇಟಿಗೆ ಅವರು ಕೂಡ ತೆರಳ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಸದಾಶಿವನಗರ ಮನೆ ಬಳಿ ಸಾಕಷ್ಟು ಮಂದಿ ಕೂಡ ಅಭಿಮಾನಿಗಳು, ಕಾರ್ಯಕರ್ತರು ಮತ್ತೆ ಮುಖಂಡರು ಕೂಡ ಇಲ್ಲಿಗೆ ಆಗಮಿಸಿ ಅವ್ರಿಗೆ ಶುಭಾಶಯ ಕೋರುವಂತ ಕೆಲಸವನ್ನು ಕೂಡ ಈಗ ಮಾಡ್ತಿರೋದನ್ನ ನಾವು ನೋಡಬಹುದು. ಚೈತ್ರ, ಮುನಿರಾಜು, ಇನ್ನು ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಯಾರೆಲ್ಲ ಇದ್ದಾರೆ? ನಾಳೆ ನಡೆಯುವಂತಹ ಪದಗ್ರಹಣ ಕಾರ್ಯಕ್ರಮಕ್ಕೆ ತಯಾರಿ ಯಾವ ರೀತಿ ನಡೀತಾ ಇದೆ? ಚೈತ್ರ, ಈಗಾಗಲೇ ಏನು ರಾಜಭವನದಲ್ಲಿ ಒಂದು ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೋಸ್ಕರ ಲೋಕಭವನ ಸುತ್ತಮುತ್ತ ಸಂಪೂರ್ಣ ಸಿದ್ಧತೆಗಳು ಕೂಡ ಆಗಿದೆ. ಅದೇ ರೀತಿಯಾಗಿ ಈಗ ಸದಾಶಿವನಗರ ಡಿ.ಕೆ. ಶಿವಕುಮಾರ್ ಅವರ ಮನೆ ಬಳಿ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರೋದು. ಈ ಒಂದು ರಸ್ತೆ ಏನಿದೆ, ರಸ್ತೆ ಸುತ್ತ ಎರಡೂ ಕಡೆ ಕೂಡ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಕೂಡ ಇಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ಮತ್ತೆ ತೊಂದರೆಗಳು ಕೂಡ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಈಗಾಗಲೇ ಕಲ್ಪಿಸಲಾಗಿದೆ. ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯ ವ್ಯಕ್ತಿಗಳು ಕೂಡ ಭೇಟಿ ಕೊಡ್ತಾರೆ. ಮತ್ತೆ ಸಚಿವಾಕಾಂಕ್ಷಿಗಳು ಕೂಡ ಇಲ್ಲಿಗೆ ಆಗಮಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಆದ್ರಿಂದ ಈ ಒಂದು ರಸ್ತೆಯಲ್ಲಿ ಕೂಡ ಒಂದು ಹೆಚ್ಚಿನ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಇನ್ನು ಲೋಕಭವನ ಸುತ್ತಮುತ್ತ ಕೂಡ ಏನು ಬ್ಯಾನರ್ ಮತ್ತೆ ಬಂಟಿಗಳಿಂದ ಒಂದು ಅದ್ದೂರಿಯಾಗಿ ಒಂದು ತಯಾರಿ ಕೂಡ ಈಗ ನಡೆದಿರೋದು. ಚೈತ್ರ, ಇನ್ನು ಸಾಕಷ್ಟು ಜನ ಸೇರ್ತಿದ್ದಾರೆ, ಸಾಕಷ್ಟು ಶಾಸಕರು ಮತ್ತೆ ಶಿವಕುಮಾರ್ ಅವರ ಅಭಿಮಾನಿಗಳು ಕೂಡ ನಿವಾಸದ ಹತ್ರ ಬರ್ತಿದ್ದಾರೆ. ಅಲ್ಲಿ ಭದ್ರತೆಯನ್ನ ಹೇಗೆ ಕೈಗೊಳ್ಳಲಾಗಿದೆ? ಚೈತ್ರ, ಈಗ ನೋಡಬಹುದು ರಾತ್ರಿ ಸುಮಾರು 11:15 ಆಗ್ತಿದೆ. ಇನ್ನೂ ಕೂಡ ಇಲ್ಲಿ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳ ದಂಡು ಬರ್ತಾನೆ ಇದೆ. ಯಾಕಂದ್ರೆ ನಾಳೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಾಕಷ್ಟು ಮಂದಿ ಕೂಡ ಕಾಯ್ತಾ ಇದ್ರು ಈ ಒಂದು ಕ್ಷಣ ಯಾವಾಗ ಬರುತ್ತೆ ಅಂತೇಳಿ. ಆದ್ರಿಂದ ಈಗಾಗಲೇ ಅವರ ನಿವಾಸದ ಬಳಿ ಏನು ಸಂಜೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಈಗಲೂ ಕೂಡ ಈ ಒಂದು ರಸ್ತೆಯಲ್ಲಿ ನೋಡಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತೆ ಮುಖಂಡರು ಮತ್ತೆ ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿ ನೆರೆದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಏನು ನಾಳೆ ಸಂಜೆ 4:05 ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೋಸ್ಕರ ಈಗಾಗಲೇ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳು ಕೂಡ ಆಗಿರೋದು. ಆದ್ರಿಂದ ಇಲ್ಲಿ ಅಭಿಮಾನಿಗಳು ಮತ್ತೆ ನಾಯಕರು ಕೂಡ ಇಲ್ಲಿ ಆಗಮಿಸಿ ಅವರಿಗೆ ಶುಭಾಶಯಗಳನ್ನ ಕೋರುವಂತಹ ಒಂದು ಸನ್ನಿವೇಶಗಳು ಕೂಡ ನಡೀತಾ ಇದೆ. ಮತ್ತೆ ಸಾಕಷ್ಟು ಮಂದಿ ಅವರನ್ನ ಭೇಟಿ ಮಾಡಿ ಅವರಿಗೆ ವಿಶ್ ಮಾಡೋದು ಮತ್ತೆ MLAಗಳು ಕೂಡ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಆದ್ರಿಂದ ಈ ಒಂದು ರಸ್ತೆಯಲ್ಲಿ ಒಂದು ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾ ಇರೋದ್ರಿಂದ ಈ ಒಂದು ರಸ್ತೆಯಲ್ಲಿ ಯಾವ ರೀತಿ ಭದ್ರತೆಯನ್ನ ಕಲ್ಪಿಸಬೇಕು ಮತ್ತೆ ಜನರು ಕೂಡ ಹೆಚ್ಚಾಗಿ ಇಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಈ ಒಂದು ರಸ್ತೆಯಲ್ಲಿ ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮಗಳಿಗೆ ಬಂದೋಬಸ್ತನ್ನು ಕೈಗೊಳ್ಳಬೇಕು ಅದನ್ನ ಈಗಾಗಲೇ ಪೊಲೀಸ್ ಇಲಾಖೆಯಿಂದಲೂ ಕೂಡ ಮಾಡ್ಕೊಂಡಿದ್ದಾರೆ. ರಸ್ತೆ ಎರಡು ಬದಿ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಮತ್ತೆ ಸಾರ್ವಜನಿಕರು ಬರೋದಕ್ಕೆ ತೊಂದರೆ ಆಗಬಾರ್ದು ಮತ್ತೆ ಸುತ್ತಮುತ್ತಲಿನ ನಿವಾಸಿಗಳು ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಅಕ್ಕಪಕ್ಕದ ರಸ್ತೆಗಳಿಗೆ ಒಂದು ಬ್ಯಾರಿಕೇಡ್ ಅನ್ನು ಹಾಕಿ ಸಂಚಾರವನ್ನು ಕೂಡ ಈಗಾಗಲೇ ಒಂದು ಮುಕ್ತ ಸಂಚಾರ ಕೂಡ ಯಾವ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಚಿತ್ರ, ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿ